ನಮಸ್ಕಾರ ಸ್ನೇಹಿತರೆ, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ವಿಶೇಷವಾಗಿರೋವಂಥ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಎಲ್ಲ ಈಗಿನ ಕಾಲಕ್ಕೆ ಮಕ್ಕಳು ಮದುವೆ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಅನ್ನೋಂಗೆ ಆಗೋಗ್ಬಿಟ್ಟಿದೆ ಈಗ. ಹಾಗಾಗಿ ಮದುವೆ ಮಾಡೋದಕ್ಕೋಸ್ಕರ ಒಂದು ಯೂಸ್ಫುಲ್ ಆಗಿರೋವಂಥ ವಿಡಿಯೋ ಅಂತಲೇ ಅನ್ಕೋಬೋದು. ನಮಗೂ ಇದು ವಿಷಯ ಇತ್ತೀಚೆಗೆ ಗೊತ್ತಾಗಿದ್ದು, ಹಂಗಾಗಿ ನಾನು ಇದನ್ನು ಪ್ರಯತ್ನ ಪಡೋಣ ಅಂತ ನಾನು ಬಂದಿದ್ದೀನಿ. ಅದು ಏನು ಎತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದು ತಿಳ್ಕೊಳ್ಳೋದಕ್ಕೆ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಕೊನೆಯಲ್ಲಿ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈ ಕ್ಷೇತ್ರ ಯಾವುದಪ್ಪ ಅಂತಂದರೆ, ಇದು ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ ಅಂತ ಇದಕ್ಕೆ ಹೆಸರು. ಕಲ್ಯಾಣ ಹೆಸರಲ್ಲೇ ತೋರಿಸ್ತಾ ಇದೆಯಲ್ಲ, ಕಲ್ಯಾಣ ಅಂದರೆ ಮದುವೆ ಆಗೋ ಅಂತ ತೋರಿಸ್ತಾ ಇದೆ ಇಲ್ಲೇನೆ. ಈ ದೇವಸ್ಥಾನ ಇರೋದು ತಮಿಳುನಾಡು ರಾಜ್ಯದಲ್ಲಿರೋ ತಂಜಾವೂರು ಜಿಲ್ಲೆಯ ತಿರುಮನಂಚೇರಿ ಗ್ರಾಮದಲ್ಲಿದೆ. ಈ ಗ್ರಾಮ ಕುಟ್ಟಾಲಂ ರೈಲ್ವೆ ಸ್ಟೇಷನ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಇತಿಹಾಸ 3000 ವರ್ಷಗಳ ಪುರಾತನವಾದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಹಂಗಾಗಿ ಇದು ಬೆಂಗಳೂರಿಂದ ಸಂಜೆ 7 ಗಂಟೆಗೆ ಬೆಂಗಳೂರು ಟು ಕುಟ್ಟಾಲಂ ರೈಲು ಸಿಗುತ್ತೆ. ಮತ್ತು ಕುಂಭಕೋಣಂನಿಂದನೂ ಬರ್ಬೋದು. ಕುಂಭಕೋಣಂಗೆ ಬಂದರೆ ಕುಂಭಕೋಣಂನಿಂದ 25ರಿಂದ 30 ಕಿಲೋಮೀಟ್ರ್ ದೂರ ಆಗುತ್ತೆ ಇದು ದೇವಸ್ಥಾನ ತಿರುಮನಂಚೇರಿ ಗ್ರಾಮಕ್ಕೆ. ಹಂಗಾಗಿ ಇಲ್ಲ ನೀವು ಓನ್ ವೆಹಿಕಲ್ಲಿಂದ ತಗೊಂಡಾದರೂ ಬರ್ಬೋದು. ಕುಂಭಕೋಣಂನಿಂದ ಇಲ್ಲಿಗೆ ಬರೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆಯಂತೆ. ಮತ್ತು ಈಗ ಕುಟ್ಟಾಲಂ ರೈಲ್ವೆ ಸ್ಟೇಷನ್ನಿಂದ ಆಟೋ, ಕಾರು ಎಲ್ಲ ವ್ಯವಸ್ಥೆನೂ ಸಿಗುತ್ತಂತೆ ಯಾವ ಟೈಮಲ್ಲಿ ಬಂದ್ರೂ. ಹಂಗಾಗಿ ಯಾವಾಗ ಬೇಕಾದರೂ ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ನಾವು ಹೋದ ಟೈಮಲ್ಲಿ ಇವತ್ತು ತುಂಬಾ ಜನ ಕಡಿಮೆ ಇದ್ರು ಅಂತಲೇ ಅನ್ಕೋಬೋದು. ಯಾಕೆಂದರೆ ಈಗ ಆಷಾಢ ಮಾಸ ಬೇರೆ ಶುರುವಾಯಿತಲ್ಲ, ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ರು ಅಂತಲೇ ಹೇಳ್ಬೋದು. ಅಲ್ಲಿ ಭಾನುವಾರ ತುಂಬ ಜನ ಇರ್ತಾರೆ ಅಂತ ಹೇಳಿದ್ರು ಅಲ್ಲಿ ಸೆಕ್ಯೂರಿಟಿ ಗಾರ್ಡು. ನೋಡಿ, ಇಲ್ಲಿ ದೇವಸ್ಥಾನದ ಆವರಣದೊಳಗೆ ಇದೆಲ್ಲ ಉತ್ಸವಕ್ಕೋಸ್ಕರ ಅಂತ ಇಟ್ಟಿರೋವಂಥ ವಸ್ತುಗಳೆಲ್ಲ ಇದೆ. ಇನ್ನೇನು ಈಶ್ವರನ ದೇವಸ್ಥಾನ ಅಂತಂದರೆ ಎದುರುಗಡೆ ನಂದಿ ಇರಲೇಬೇಕಲ್ಲ, ಹಾಗಾಗಿ ಈ ದೇವಸ್ಥಾನದ ಎದುರುಗಡೆನೂ ನಂದಿ ವಿಗ್ರಹ ಇದೆ. ಪೂರ್ತಿ ಎಲ್ಲ ತಮಿಳಲ್ಲೇ ಬರೆದಿರ್ತಾರೆ, ಆದರೂ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗತ್ತೆ. ನಮಗಂತೂ ವಿಗ್ರಹ ನೋಡಿ ಇದಿದು ಅಂತ ಅಂದ್ಕೊಂಡಿದ್ದಾಯಿತು. ನೋಡಿ, ಇದೆಲ್ಲ ಉತ್ಸವಕ್ಕೆ ಅಂತ ಇಟ್ಟಿರೋವಂಥ ವಾಹನಗಳು ಇವು. ಮೊದಲಿಗೆ ದರ್ಶನವಾಗೋದು ಗಣಪತಿ ಎಲ್ಲ ಕಡೆ ಇರೋ ಥರ. ನೋಡಿ, ಅಲ್ಲಿ ಒಳಗಡೆ ಕಾಣೋದೇ ಮೂಲ ವಿಗ್ರಹ. ಅದು ಕಾಣಿಸೋದಿಲ್ಲ, ಅಲ್ಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಇದು ದೇವಸ್ಥಾನದ ಅಮ್ಮನವರ ಗರ್ಭಗುಡಿ ದೇವಸ್ಥಾನದ ಮೇಲಿರುವಂಥ ಗೋಪುರ ಇದು. ಬನ್ನಿ, ಇಲ್ಲಿ ಪ್ರಧಾನ ಅರ್ಚಕರಾದ ಉಮಾಪತಿ ಅವರಿಂದ ಈ ಸ್ಥಳದ ಮಾಹಿತಿನ ತಿಳ್ಕೊಳ್ಳೋಣ. ಭೂಲೋಕ ಪ್ರತ್ಯಕ್ಷ ವಿವಾಹ ಸ್ಥಳ. ಭೂಲೋಕದಲ್ಲಿ ಭೂಲೋಕ ಸಂಪ್ರದಾಯ ಪ್ರಕಾರ ಪಾರ್ವತಿ ಪರಮೇಶ್ವರನ್ ಮದುವೆ ಮಾಡಿಕೊಂಡಿದ್ದ ಸ್ಥಳ. ಭೂಲೋಕದಲ್ಲಿ ವೇದಾಭ್ಯಾಸಕ್ಕೋಸ್ಕರ ಬ್ರಹ್ಮವಿಷ್ಣು ರುದ್ರಾದಿಗೆಲ್ಲ ಬಂದರು. ಆ ಸಂದರ್ಭದಲ್ಲಿ ಮಹಾವಿಷ್ಣು ಪರಮೇಶ್ವರ ಪಾರ್ವತಿಯ ಸಾಕ್ಷಿಯಾಗಿ ಇಟ್ಕೊಂಡು ಚದುರಂಗ ಮಾಡಿದರು. ಆ ಚದುರಂಗದಲ್ಲಿ ಮಹಾವಿಷ್ಣು ಗೆದ್ದಿದ್ರು. ಪಾರ್ವತಿ ಸಂತೋಷದಲ್ಲಿ ನಗುತ್ತಾರೆ. ಆ ಸಂದರ್ಭದಲ್ಲಿ ಪಾರ್ವತಿಗೆ ಹಸುಶಾಪ ಬರುತ್ತೆ. ಆ ಹಸುಶಾಪ ನಿವೃತ್ತಿಯಾಗಿ ಭರದ್ವಾಜ ಮಹರ್ಷಿಗೆ ಮಗಳಾಗಿ ಅವತಾರ ಮಾಡಿ ಇಲ್ಲೇ ಭೂಲೋಕ ಸಂಪ್ರದಾಯ ಪಡಿ ಮದುವೆ ಮಾಡ್ಕೊಂಡಿದ್ದ ಸ್ಥಳ. ದೇವರ ಹೆಸರು ಕಲ್ಯಾಣ ಸುಂದರೇಶ್ವರ, ಅಮ್ಮ ಹೆಸರು ಕೋಕಿಲಾಂಬಾಲ್. ಮದುವೆ ಆಗಬೇಕಾಗಿರೋರು ಯಾವುದೇ ದೋಷಗಳಿದ್ರೇನು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಇರುವ ಕಲ್ಯಾಣ ಸುಂದರೇಶ್ವರ ಸನ್ನಿಧಾನದಲ್ಲಿ ಕೂತು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಆದಷ್ಟು ಮದುವೆ ಆಗುತ್ತೆ ಬೇಗ. ಇಲ್ಲಿ ವಿಭೂತಿ, ಕುಂಕುಮ, ಹಾರ, ನಿಂಬೆಹಣ್ಣು, ಹೆಣ್ಣು ಮಕ್ಕಳಕ್ಕಾಗಿ ಅರಿಶಿನ, 5 ಪ್ರಸಾದ ಕೊಡ್ತೀವಿ. ಊರಿಗೆ ಹೋದ ಮೇಲೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿಬೇಕು. ಉಪ್ಪು ಸಕ್ಕರೆ ಯಾವುದು ಅದರಲ್ಲಿ ಹಾಕಬಾರ್ದು, ಬೆರಿ ಹೊಟ್ಟೆನಲ್ಲಿ ಕುಡಿಬೇಕು. ಮತ್ತು ಹಾರ ಹಾಕ್ಕೊಂಡು ನಿಮ್ಮ ಮನೆ ದೇವ್ರು ನಮಸ್ಕಾರ ಮಾಡಿಬಿಟ್ಟು ಹಾರ ತೆಗೆದು ಒಂದು ಕಾಟನ್ ಬ್ಯಾಗ್ ಒಳಗೆ ಹಾಕಿ ಈ ಪೂಜೆ ಮನೆಯಲ್ಲಿ ಇಟ್ಟುಬಿಡಬೇಕು. ವಿಭೂತಿ ಕುಂಕುಮ ದಿನ ಇಟ್ಕೋಬೇಕು.
ಹೆಣ್ಣು ಮಕ್ಕಳು ಅರಿಶಿನ ಸ್ನಾನ ಮಾಡಿದಾಗ ಮೈ ಕಚ್ಕೊಂಡು ಸ್ನಾನ ಮಾಡಬೇಕು. ಹೆಣ್ಣು ಮಕ್ಕಳು ಮನೆಗೆ ದೂರ ಆದರೆ 7 ದಿವಸ ವಿಭೂತಿ ಕುಂಕುಮ ಅರಿಶಿನ ಮುಟ್ಟಬಾರದು, ಬೇರೆಯವ್ರಿಗೂ ಕೊಡಬಾರದು. ಆದಷ್ಟು ಬೇಗ ಮದುವೆ ಆಗಿಬಿಡುತ್ತೆ. ಮದುವೆ ಆದಮೇಲೆ ದಂಪತಿ ಸಮೇತರಾಗಿ ಇಲ್ಲಿ ಬರಬೇಕು. ಬರುವಾಗ ಈಗ ಕೊಡ್ತಾ ಇರುವ ಹಾರವನ್ನು ತಗೊಂಡು ಬರಬೇಕು. ಈ ದೇವಸ್ಥಾನ ತ್ರಿಜ್ಞಾನ ಸಂಬಂಧರ್ ಮತ್ತು ತೃಣಾವಕಾಶದಿಂದ ಮಂಗಲ ಶಾಸನ ಮಾಡಿದ ಸ್ಥಳ. ಇದು ತಮಿಳುನಾಡಲ್ಲಿ ಮಯಿಲಾಡುತುರೈ ಡಿಸ್ಟಿಕ್ಕಲ್ಲಿ ಬರುತ್ತೆ. ಕರ್ನಾಟಕದಿಂದ ಬರೋರು ಬೆಂಗಳೂರಿಂದ ಮಯಿಲಾಡುತುರೈ ಎಕ್ಸ್ಪ್ರೆಸ್ ಟ್ರೈನ್ ಇದೆ, ಅದರಲ್ಲಿ ಬಂದು ಪಕ್ಕದಲ್ಲಿ ಕುತ್ತಾಲಂ ಅಂತಿದೆ, ಅಲ್ಲಿದ್ದರೆ ಅಲ್ಲಿಂದ 5 ಕಿಲೋಮೀಟ್ರದಲ್ಲಿ ಇದೆ ಈ ದೇವಸ್ಥಾನ. ಆಟೋ ಕಾರು ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ. ದೇವಸ್ಥಾನ ಮುಂದೆ ದೇವಸ್ಥಾನ ಕಾಟೇಜ್ ಇದೆ. ನೀವು ಬಂದರೆ ಸ್ನಾನ ಮಾಡೋಕ್ಕೆ ಶೌಚ ಎಲ್ಲ ಮಾಡ್ಕೊಳ್ಳೋಕ್ಕೆ ಅನುಕೂಲ ಎಲ್ಲ ಇದೆ. ಈ ದೇವಸ್ಥಾನ ಪೂಜೆ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ 150 ರೂಪಾಯಿ ಹಣ ಕಟ್ಟಿದರೆ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ದೇವಸ್ಥಾನದಲ್ಲೇ ಕೊಡ್ತಾರೆ. ನೀವು ತೊಗೊಂಡೋಗಿ ಪೂಜೆ ಮಾಡಿಸ್ಬೋದು, ಯಾವುದೇ ತೊಂದರೆ ಇರಲ್ಲ. ಯಾರು ನಿಮ್ಮ ಹತ್ರ ಬಂದು ಏನೊಂದು ಹಣ ಕೇಳಿದ್ರೆ ಯಾರ ಹತ್ರನೂ ಏನು ಕೊಡಬೇಡಿ. ದೇವಸ್ಥಾನದಲ್ಲಿ ದುಡ್ಡು ಕಟ್ಟಿದ್ರೆ ಪೂಜೆ ಸಾಮಾನು ಬರುತ್ತೆ, ಅದನ್ನು ತಗೊಂಡೋಗಿ ಪೂಜೆ ಮಾಡ್ಬೋದು. ಇದು ತಮಿಳುನಾಡು ಮುಜರಾಯಿಂದ ನಿರ್ವಹಿಸಿದ್ದಾರೆ ಈ ದೇವಸ್ಥಾನ. ಇಲ್ಲಿ ಬರೋರಿಗೆ ಮಕ್ಕಳಾಗಬೇಕಾಗಿರೋನು ಅಮಾವಾಸ್ಯೆ ದಿವಸ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಇಲ್ಲಿ ದೇವರಿಗೆ ಅರ್ಚನೆ ಮಾಡಿ ಹಾಲು ಪಾಯಸ ಕೊಡ್ತಾರೆ. ಅದನ್ನು ತಗೊಂಡ್ರೆ ಆದಷ್ಟು ಬೇಗ ಮಕ್ಕಳಾಗತ್ತೆ. ಎಲ್ಲ ದೋಷ ಪರಿಹಾರಗಳನ್ನು ಉಚಿತವಾದ ಸ್ಥಳ ಇದು. ಎಲ್ಲರೂ ಬಂದು ದೇವರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಪ್ರಾರ್ಥಿಸ್ತೀವಿ. ಗುರುಗಳೇ, ನಮಗೆ ಇಷ್ಟೊತ್ತು ಈ ಕ್ಷೇತ್ರದ ಬಗ್ಗೆ ನೀವು ನಮಗೆ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿರೋದ್ರಿಂದ ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದು ಅನುಕೂಲ ಆಗುತ್ತೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬಾ ಧನ್ಯವಾದ. ಈ ದೇವಸ್ಥಾನದ ಪೂಜಾ ಸಮಯ ನೋಡಿ ಈ ತರ ಇದೆ. ಇವರು ಇಲ್ಲಿನ ಸೆಕ್ಯೂರಿಟಿ. ಇವರು ಹೇಳ್ತಾ ಇದ್ದಾರೆ ಭಾನುವಾರ ತುಂಬಾ ಜನ ಇರ್ತಾರೆ ಇಲ್ಲಿ ಅಂತ. ಮತ್ತೆ ಮಧ್ಯಾಹ್ನ 12 ಗಂಟೆ ಮೇಲೆ ಊಟನೂ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 150 ರೂಪಾಯಿ ಕೊಟ್ಟು ಟಿಕೆಟ್ನ ತಗೋಬೇಕಾಗತ್ತೆ ಇಲ್ಲಿ. ಅದು ಬಿಟ್ರೆ ಬೇರೆ ಎಲ್ಲೂ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೂ ಇಲ್ಲಿ ಹೊರಗಡೆ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಎಲ್ಲ ಹೊಸ್ದಾಗಿ ಹೋಗಿರೋರಿಗೆ ಗೊತ್ತಿರಲ್ವಲ್ಲ, ಹಂಗಾಗಿ ಅವ್ರು ಹೊರಗಡೆನೆ 100 ರೂಪಾಯಿ ಕೊಟ್ಟು ಹೂ ತಗೊಳ್ರಿ, ಇಲ್ಲ ಸ್ಪೆಷಲ್ ಪೂಜೆಗೆ ಇಷ್ಟು ದುಡ್ಡಾಗತ್ತೆ ಅಂತ ಹೇಳ್ತಿರ್ತಾರೆ. ಅದು ಯಾವುದು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲಿ. ಇಲ್ಲಿ ಬನ್ನಿ ಒಳಗೋಗೋಣ. ಇಲ್ಲಿ ಮೊದಲಿಗೆ ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆಲ್ಲ ಸಂಕಲ್ಪ ಮಾಡಿಸ್ತಾರೆ. ಅಂದ್ರೆ ಹಾರ ಹಾಕಿಸ್ಕೊಳಕ್ಕೆ ಯಾರು ಕೂತಿರ್ತಾರೋ ಅವ್ರಗಳಿಗೆ ಮಾತ್ರ. ಇಲ್ಲಿ ಜೋಡಿ ಬಂದಿರೋ ಅಂತವ್ರೆಲ್ಲ ಮೊದಲ ಬಾರಿಗೆ ಬಂದು ಮತ್ತೆ ಕಲ್ಯಾಣ ಮದ್ವೆ ಆದ ನಂತರ ಇನ್ನೊಂದ್ಸಲ ಹಾರ ಹಾಕಿಸ್ಕೊಳ್ಳೋದಕ್ಕೆ ಅಂತ ಬಂದಿರೋರು. ಈ ಕಡೆ ಇರೋ ಗಂಡ ಹೆಂಡತಿ ಅವರೆಲ್ಲ 120 ಬಂದಿರೋರೆಲ್ಲ ಈಗ ಹಾರ ಹಾಕಿಸ್ಕೊಳಕ್ಕೆ ಅಂತ ಬಂದಿರೋರು. ಮೊದಲನೇ ಬ್ಯಾಚ್ ಅಲ್ಲಿ ತುಂಬಾನೇ ಜನ ಇದ್ರು. ನಾವು ಇಲ್ಲಿ ತೋರಿಸ್ತಾ ಇರೋ ಬ್ಯಾಚ್ ಅಲ್ಲಿ ಅಲ್ಲಿ 2ನೇ ಬ್ಯಾಚ್ ಆಗಿತ್ತು. ಹಂಗಾಗಿ ಸ್ವಲ್ಪ 2ನೇ ಬ್ಯಾಚ್ ಅಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಬನ್ನಿ ಇವಾಗ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. சிவன் பார்வதி நமக்காக நம்முடைய சம்பிரதாயப்படி திருமணம் செய்து கொண்ட ஸ்தலம் திருமணம் செய்து நவமி கரிநாள் சித்த யோகம், மரண யோகம், பாட்டி யுகம்,
இதெல்லாம் இந்த கோவில் கிடையாது. இந்த கோவில எல்லா நாளும் கல்யாணம், எந்த நிமிஷமும் இங்க கல்யாணம். அப்பேற்பட்ட புண்ணிய கஷேத்திரத்தில் நீங்க எல்லாரும் உட்கார்ந்து தம்பதிகள் குறிக்கும் தம்பதிகள் திருமணம் ஆனவர்களுக்கு பரிகாரங்கள். தம்பதிகள் பழைய மாடை கொண்டு வந்திருக்கீங்க, பழைய மாடையில எங்க கிட்ட கொடுக்கணும். இப்ப இந்த கழுத்துல போற மாலைய உங்க வீட்டுக்கு போடணும். மாலைய வீட்டுக்கு பக்கத்துல இருக்கிற ஆறு, கடல், குளம் இந்த மாதிரியான நீர் நிலையில இந்த மாலையை செலுத்தணும். தேங்காய் கோவிலுக்கு வெளியில இருக்கிற விநாயகருக்கு மாப்பிள சதத்தேகா வச்சு உங்க பிரார்த்தனை முழுமையாக பூர்த்தி அடைகிறது. தம்பதிகள் நல்லா சுவாமிகள் திருமணம் ஆக வேண்டியவர்களுக்கு திருமணமாக வேண்டியவர்களுக்கு கழுத்துல மாலை கொண்டு கையில ஊதி குங்குமம் எலுமிச்சம் பழம்னு 4 பிரசாதங்கள். நாளைக்கு காலையில நீங்க எங்க இருந்தாலும் நாங்க தரக்கூடிய எலுமிச்சம் பழத்தை அடுக்கி உப்பு சர்க்கரை சேர்க்காம வெறும் தண்ணீரை கலந்து நீங்க மட்டும்தான் சாப்பிடணும், மற்றவர்களுக்கு கொடுக்கக்கூடாது. இப்ப உங்க கழுத்துல போடுற மாலையை உங்க வீட்டுக்கு போடணும். வீட்டு சுவாமிகிட்ட ஒரு தீபம் ஏற்றி வச்சு மாலையை கழுத்துல போட்டு இந்த சுவாமி கோவிலாங்கா கல்யாண சுந்தரரை மனசுல பிரார்த்தனை பண்ணி அந்த தீபத்துக்கு ஒரு நமஸ்காரம், அப்படி நமஸ்காரம் பண்ணி மாலையை மஞ்சள் பையில எடுத்து பத்திரமாக வச்சுக்கணும். திருமணம் முடிந்து நீங்களும் இவர்களை போல தம்பதியாக இருக்க விரும்புவது இந்த மாலையை திரும்ப கொண்டு வந்து அதுவரைக்கும் மாலை பத்திரமாக இருக்கலாம். நாங்கள் தரக்கூடிய விபூதி குங்குமத்தை தினமும் பயபக்தியோட பூசிட்டு வாங்க. சீக்கிரம் கல்யாணம் ஆகிடும், சீக்கிரம் சந்தோஷமா தம்பதியாக இருக்கும். இப்ப உள்ள இருக்கு அண்ணா மனமுருகி எல்லாரும் சுவாமியை வாழ்ந்தாங்க. कुमारी विवाह पूजा ನೋಡಿ ಇಲ್ಲಿ ಮಕ್ಳು ಬರೋಕ್ಕಾಗದೇ ಇರೋವಂಥವ್ರು ಅವ್ರ ತಂದೆ ತಾಯಿನೇ ಆ ಹಾರನ ಇಸ್ಕೊಂತ ಇದ್ದಾರೆ. ಮತ್ತೆ ಇಲ್ಲಿ ಜೊತೆಗೆ ಗಂಡ ಹೆಂಡತಿ ಅವ್ರಿಗೆ ಮದುವೆ ಆಗಿ ಬಂದಿರೋರಿಗೆಲ್ಲ ಅಲ್ಲೇ ಹಾರ ಕೊಟ್ಟು ಒಬ್ರಿಗೆ ಹಾರನ ಹಾಕಿಸ್ತಾರೆ. ಇಲ್ಲಿ ಇದು ಮದುವೆ ಆಗಿ ಇನ್ನೊಂದ್ಸಲ ಹರಕೆ ತೀರ್ಸೋದಿಕ್ಕೆ ಅಂತ ಹೋಗಿರೋಂಥ ಟೈಮಲ್ಲಿ ಇದು ಫಸ್ಟ್ ಟೈಮು ಹಾಕೋದೆಲ್ಲ ಅವರು ಈಗ ಮೊದಲ ಬಾರಿ ಹೋಗಿರೋಂಥವ್ರಿಗೆ. ಮೊದಲು ಇಲ್ಲಿ ದೇವ್ರ ಮುಂದೆ ಸಂಕಲ್ಪ ಮಾಡಿಬಿಟ್ಟು ಮತ್ತೆ ಈ ಹಾರ ಹಾಕ್ಕೊಂಡು ಪೂಜೆನ ಮಾಡಿಸ್ಕೋಬೇಕಾಗತ್ತೆ. ಪೂಜೆ ಮಾಡಿಸಿದ ನಂತರ ಅವರು ಪ್ರಸಾದ ಅಲ್ಲೇ 150 ರೂಪಾಯಿ ಕಟ್ಟಿರ್ತೀವಲ್ಲ, ಹಂಗಾಗಿ ಪ್ರಸಾದದ ಬ್ಯಾಗ್ನು ಕೊಡ್ತಾರೆ. ಅದರೊಳಗೆ ಏನಿದೆ ಅಂತ ಗುರುಗಳಾಗಲೇ ಹೇಳಿದ್ರಲ್ಲ. எல்லாரும் சுவாமியை பிரார்த்தனை பண்ணிக்கோங்க. இந்த பூஜை முடிஞ்சு வெளியில போகும்போது மூலஸ்தானத்துல சுவாமி, மூலஸ்தானத்துல அம்பாள் தரிசனம் பண்ணி கொடிமரத்துக்கு நமஸ்காரம் பண்ணி உங்களுடைய யாத்திரையை நீங்க தொடரலாம். அதே போல வெளியில முன்மண்டபத்துல சுவாமி நிவேதிய பிரசாதம் விற்பனையில இருக்கு, வாங்கிக்கக்கூடியவங்க பிரசாதம் வாங்கிக்கோங்க. இந்த கோவில்ல தினம் அன்னதானம் 200 பேருக்கு போட்டிட்டு இருக்காங்க. அன்னதானம் நன்கொடை செலுத்த விருப்பம் உள்ளவங்க வியாபாரத்துடைய அந்தந்த பக்கத்துல அன்னதான நன்கொடை வசூல் பண்றாங்க. விருப்பம் உள்ளவர்கள் அன்னதான நன்கொடை செலுத்தி ரசீது வாங்கிக்கலாம். தீபாவளி நடக்குது, சுவாமியை பிரார்த்தனை பண்ணிக்கோங்க. சர்வகால ஜனகாய சர்வகாய பரமாத்மனே பார்வதி பிரணாதாய பரமேஸ்வராய மங்களமாய கலிகன பரிவர்ண
ಈ ಪ್ರಾರ್ಥನೆ ಎಲ್ಲ ಪೂಜೆ ಎಲ್ಲ ಮುಗ್ದಾದ ನಂತರ ನೋಡಿ ಮಹಾಮಂಗಳಾರತಿ ಆದ ನಂತರ ಮಂಗಳಾರತಿ ಮತ್ತೆ ವಿಭೂತಿ ಪ್ರಸಾದನೂ ಕೊಡ್ತಾರೆ. ಇಲ್ಲಿ ತಮಿಳಲ್ಲಿ ಹೇಳಿರೋದ್ರಿಂದ ಗೊತ್ತಾಗಿಲ್ಲ ಅಂತ ಇಲ್ಲಿ ನಾವು ಗುರುಗಳನ್ನ ಕೇಳಿದಾಗ ಗುರುಗಳು ಏನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಉಪ್ಪು ಸಕ್ಕರೆ ಯಾವುದು ಹಾಕಬಾರ್ದು, ಬರೀ ಹೊಟ್ಟೆಯಲ್ಲಿ ಕುಡಿಬೇಕು. ಮತ್ತೆ ಹಾರ ಹಾಕ್ಕೊಂಡು ಮನೆಯ ದೇವರು ನಮಸ್ಕಾರ ಮಾಡಬೇಕು. ಹಾರ ತೆಗೆದು ಒಂದು ಬ್ಯಾಗ್ ಒಳಗೆ ಹಾಕಿ ಪೂಜೆ ಮನೆಯಲ್ಲಿ ಇಟ್ಕೊಳ್ಬೇಕು. ವಿಭೂತಿ ಕುಂಕುಮ ನೀವು ಮಾತ್ರ ಇಟ್ಕೊಳ್ಬೇಕು, ಬೇರೆಯವ್ರು ಕೊಡಬಾರ್ದು, ಬೇರೆಯವ್ರು ಇಟ್ಕೊಬಾರ್ದು. ಮದುವೆ ಆದಮೇಲೆ ಹಾರ ತಗೊಂಡು ದಂಪತಿಯಾಗಿ ಇಟ್ಕೊಳ್ಬೇಕು. ಸರಿ ತಂಗ ಹಾರ ಮನೆಯಲ್ಲಿ ಇರಬೇಕು, ತೆಂಗಿನಕಾಯಿ ಎಲ್ಲ ಮನೆಯಲ್ಲಿ ಇಟ್ಕೊಬೇಕು. ಅದರಲ್ಲಿ ಅರಿಶಿನ ಇರುತ್ತೆ, ಅದು ನಿಮ್ಮ ತಾಯಿಕೋ ತಂಗಿ ಹತ್ರ ಇರಬೇಕು. ಈ ಪ್ರಸಾದ ಮನೆಗೆ ತಗೊಂಡೋಗಿ ಏನ್ ಮಾಡ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ನಿಂಬೆಹಣ್ಣು ಇರುತ್ತೆ, ಅದನ್ನ ಉಪ್ಪು ಸಕ್ಕರೆ ಏನು ಇಲ್ಲದೆ ಜ್ಯೂಸ್ ಮಾಡಿ ಕುಡಿಬೇಕು ಅಂತ ಹೇಳಿದ್ರು. ಮಿಕ್ಕಿದ್ದೆಲ್ಲ ಅವ್ರು ಹೇಳಿದಾರಲ್ಲ ಆ ಥರ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ದಾಸೋಹದ ವ್ಯವಸ್ಥೆನೂ ಇದೆ. ಬೇಕಾದವರು ಅನ್ನದಾನಕ್ಕೆ ಬೇಕಾದ್ರೆ ದೇಣಿಗೆನ ಕೊಡ್ಬೋದು. 3,500 ಕೊಟ್ರೆ ಅವತ್ತಿನ ಊಟದ ಖರ್ಚೆಲ್ಲ ಅವ್ರ ಕೈಲೇ ಮಾಡಿಸ್ತಾರೆ ಅಂತ ಹೇಳಿದ್ರು. ಎಲ್ಲಾ ದಿನನೂ ಇದು ಇರುತ್ತೆ ಪೂಜೆ. ಯಾವತ್ತು ಬೇಕಾದ್ರೂ ಬಂದು ಮಾಡಿಸ್ಬೋದು. ಅಷ್ಟಮಿ ನವಮಿ ಯಾವುದೇ ದಿನ ಇಲ್ಲ ಅಂತ ಅವಾಗ್ಲೇ ಅರ್ಚಕರು ಹೇಳ್ತಾ ಇದ್ರು. ಇಲ್ಲಿ ದೇವಸ್ಥಾನದ ಹೊರಗಡೆ ಅಭಿಷೇಕದ ಪ್ರಸಾದ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಸಿಗುತ್ತೆ. ಇದನ್ನ ಮಾತ್ರ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ. ಹಾಗೆ ಇಲ್ಲಿ ಬಂದಿದ್ರಂತರ ಜೋಡಿಗಳನ್ನ ಮಾತಾಡಿಸಿದಾಗ ಇಲ್ಲಿ ಒಬ್ರು ಸಿಕ್ಕಿದ್ರು. ಅವ್ರಿಗೆ ಕನ್ನಡ ಬರತ್ತಿರ್ಲಿಲ್ಲ, ಬೇರೆ ಭಾಷೆನೂ ಬರ್ತಿರ್ಲಿಲ್ಲ, ನಮಗೆ ತಮಿಳ್ ಬರಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಅಂದ್ರು. ಸರಿ, ಅದರಲ್ಲೇ ಹೇಳಿ ನಿಮ್ಮ ಅನಿಸಿಕೆ ಅಂತ ಹೇಳಿದೀನಿ, ಬನ್ನಿ ಅವರ ಅನಿಸಿಕೆನ ಕೇಳೋಣ. Yes, last time I find the girl in her place, but never come. But we are coming. After I pray myself, after 1 year, I find the girl marriage, everything finished. After 1 year, I come in here. ಅವರಿಗೂ ಗೊತ್ತಿರಲಿಲ್ಲ. ಅವರಿಗೆ ಬಂದಷ್ಟು ಭಾಷೆಯಲ್ಲಿ ನನಗೆ ತಿಳುವಳಿಕೆನ ಹೇಳಿದ್ರು. ಇವರು ನೋಡಿ ನಮ್ಮ ಕನ್ನಡದವ್ರು ಬಂದಿದ್ರು. ಇವರು ದೊಡ್ಡಬಳ್ಳಾಪುರದಿಂದ ಬಂದಿದ್ರಂತೆ. ಹಂಗಾಗಿ ಇವರು ನಾವು ಕನ್ನಡ ಮಾತಾಡಿದ್ ನೋಡಿ ಅಲ್ಲಿ ನಮ್ಮನ್ನ ಮಾತಾಡ್ಸಿದ್ರು. ಅವರ ಅನಿಸಿಕೆನೂ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಮರ್ನಾಥ್. ಅಮರ್ನಾಥ್. ಇಲ್ಲಿ ದೇವಸ್ಥಾನಕ್ಕೆ ಯಾವಾಗ ಬಂದಿದ್ರಿ ನೀವು? ಲಾಸ್ಟ್ ಮೇ ಅಲ್ಲಿ ಬಂದಿದ್ವಿ. ಪರವಾಗಿಲ್ವಾ? ಏನಾದ್ರು ನಿಮಗೆ ರಿಸಲ್ಟ್ ಸಿಕ್ತಾ? ರಿಸಲ್ಟ್ ಸಿಕ್ತಿದೆ ಮೇಡಮ್. ಯಾರು ಹೇಳಿದ್ರು ನಿಮಗೆ? ಫ್ರೆಂಡ್ಸ್ ಹೇಳಿದ್ರು. ಯಾರಿಂದ ಗೊತ್ತಾಯ್ತು? ಫ್ರೆಂಡ್ ಇಂದ ಗೊತ್ತಾಯ್ತು. ಫ್ರೆಂಡಿಂದ ಗೊತ್ತಾಯ್ತು. ಅವ್ರಿಗೆ ರಿಸಲ್ಟ್ ಬಂದಿತ್ತು? ಅವರು ಮದುವೆ ಆಗಿದೆ. ನಿಮ್ಗೆ ಈಗ ಮದುವೆ ಸೆಟ್ ಆಗಿದೆಯಾ? ಸೆಟ್ ಆಗಿ 1 ವರ್ಷ ಆಯ್ತು. ಆಲ್ಮೋಸ್ಟ್ 9 ತಿಂಗಳಿಗೆ 11 ತಿಂಗಳಾಗ ಆಯ್ತು. ಹೌದಾ? ಅಂದ್ರೆ ಇಲ್ಲಿಗೆ ಬಂದ ರಿಸಲ್ಟ್ ಪಕ್ಕ ಸಿಗುತ್ತೆ ಅನ್ನೋದು ಗೊತ್ತಾಯ್ತು. ನಮಗೆ ಸಿಕ್ಕಿದೆ. ಆಲ್ರೆಡಿ ನಮ್ದು ನಿಶ್ಚಿತಾರ್ಥನೂ ಆಗಿದೆ. ಇನ್ನೇನು ಮದುವೆಗೆ ಲಗ್ನ ಪತ್ರಿಕೆ ಕೊಟ್ಬಿಡೋಣ ಅಂತ ಬಂದ್ವಿ. ಹೌದಾ? ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದಿದ್ದೀರಾ? ಸರಿ ಸರ್, ಆಯ್ತು. ಇದರಿಂದ ನೀವು ಎಷ್ಟೋ ಹುಡುಗರಿಗೆ, ನಿಮ್ಮಂತ ಹುಡುಗರಿಗೆ ಆಗ್ಲಿ ಮೇಡಮ್, ಎಲ್ಲರಿಗೂ ಆಗ್ಲಿ. ಗೊತ್ತಾದ್ರೆ ಸರಿ, ತುಂಬಾ ಧನ್ಯವಾದ. ಧನ್ಯವಾದ. ನಿಮ್ಮಿಂದ ಇವತ್ತು ನಮಗೆ ತುಂಬಾ ವಿಷಯ ತಿಳಿತು. ಈ ಪೂಜೆ ಏನೇನು ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ನಾನು ನನ್ನ ಮಗಳಿಗೆ ಹೆಣ್ಣು ಹುಡುಕ್ತಾ ಇದ್ದೀನಿ 2 ವರ್ಷದಿಂದ. ನಮ್ಮಂತ ಎಷ್ಟೋ ಜನಕ್ಕೆ ಇದು ಅನುಕೂಲ ಆಗುತ್ತೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿಲ್ಲ. ನಮಗೆ ತುಂಬಾ ಒಳ್ಳೆಯದಾಯಿತು. ಧನ್ಯವಾದ. ಮತ್ತೊಮ್ಮೆ ನಮಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತ ಅರ್ಚಕರುಗಳಿಗೆ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.